ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಮ್ಮ ಕಾಲೇಜಲ್ಲಿ ಇನಾಗ್ರೇಷನ್. ಸೊ ನಾನು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ಹೇರ್ಸ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಫುಲ್ ಯೂನಿಫಾರ್ಮ್ ಹಾಕ್ಲೇಬೇಕು, ನಾವು ಏನೂ ಮಾಡೋಕ್ಕಾಗಲ್ಲ. ಇವತ್ತು ಫುಲ್ ಯೂನಿಫಾರ್ಮ್ ಅಂದರೆ ಬ್ಲೇಸರ್ ಸಮೇತ. ನಾನು ಬ್ಲೇಸರ್ ಹಾಕಿ 1 ವರ್ಷ ಆಗ್ತಾ ಬಂತು. ಸೆಕೆಂಡ್ ಇಯರಲ್ಲಂತೂ ನಾನು ಹಾಕೇ ಇಲ್ಲ ಬ್ಲೇಸರ್ನ. ಬರೀ ಇನಾಗ್ರೇಷನ್ ಫಂಕ್ಷನ್ಗೆ ಒಂದೇ ಸತಿ ಹಾಕ್ಕೊಂಡಿದ್ದೆ ಅಷ್ಟೇ, ಅದಾದಮೇಲೆ ಒಂದು ಸತಿನೂ ಹಾಕ್ಕೊಂಡಿಲ್ಲ. ಸೊ ಬನ್ನಿ ಇವಾಗ ಬ್ಲೇಸರ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ನಮ್ಮ ಕಾಲೇಜ್ಗೆ ಹೋಗೋಣ. ಸೊ ನೋಡಿ, ಇದೇ ನನ್ನ ಬ್ಲೇಸರ್ ಲುಕ್. ಫುಲ್ ಮಿಸ್ ಮ್ಯಾಚ್ ತೋರಿಸ್ತೀನಿ ನೋಡಿ ಯಾವ ಥರ. ಬ್ಲೂ ಕಲರ್ ಶರ್ಟ್, ಡಾರ್ಕ್ ಬ್ಲೂ ಕಲರ್ ಬ್ಲೇಸರ್ ಆ್ಯಂಡ್ ಪ್ಯಾಂಟ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಫಾರ್ಮಲ್ಸ್. ಫುಲ್ ಡಿಫ್ರೆಂಟ್ ಎಲ್ಲ. ಐಡೆಂಟಿ ಕಾರ್ಡ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ಎಷ್ಟೊಂದು ದಿನದಿಂದ ಎಕ್ಕಿದ್ದೀನಲ್ಲ, ಸ್ವಲ್ಪ ಪರ್ಫ್ಯೂಮ್ ಹಾಕೊಂಡು ಹೋಗೋಣ. ನಾನು ಪೂರ್ತಿ ರೆಡಿಯಾಗಿದ್ದೀನಿ ಆ್ಯಂಡ್ ಮೈ ಬ್ಯಾಗ್ ಈಸ್ ಆಲ್ಸೋ ರೆಡಿ. ಇವತ್ತು ಫಾರ್ಮಲ್ ಶೂಸ್ ಹಾಕ್ಕೊಳ್ಬೇಕು. ಫಾರ್ಮಲ್ ಶೂಸ್ ಹಾಕ್ಕೊಂಡು ಹೋಗೋಣ. ಅಯ್ಯಯ್ಯೋ, ಫುಲ್ಲು ನೋಡಿ ಧೂಳು ಹಿಡಿದು ಬಿಡೈತೆ ಫುಲ್ಲು. ಯಪ್ಪ ದೇವ್ರೆ, ಎಷ್ಟು ವರ್ಷ ಮನೇಲಿ ಡಿಗ್ರಿ ಓದಂಗೆ ಅನಿಸಲ್ಲ. ಡಿಗ್ರಿಲಿ ಜಾಸ್ತಿ ಓದಿದ್ದೀವಿ ಅಂತಲೂ ನೆನಪಿರಲ್ಲ, ಆ ಥರ ಐತೆ ಡಿಗ್ರಿ. 6 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ, ಆಮೇಲೆ ರಜಾ ಬರೀ ರಜಾದಲ್ಲೇ ಕಲ್ತ್ಬಿಟ್ಟಿದ್ದೀವಿ ನಾವು. ಸೊ ಶೂ ಕೂಡ ಪರ್ಫೆಕ್ಟಾಗಿ ಆಗ್ತಾಯಿದೆ. ಇಷ್ಟು ದಿನ ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಇವಾಗ ನನಗೆ ಕರೆಕ್ಟಾಗಿ ಆಗ್ತಾಯಿದೆ ಗೈಸ್. ಬನ್ನಿ ಹೋಗೋಣ ಗೈಸ್. ನಾನಿವಾಗ ಹೆಲ್ಮೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ಬೊಮ್ಸಂದ್ರಕ್ಕೆ ಯಾರೇ ಬಂದ್ರೂ ಹೆಲ್ಮೆಟ್ ಹಾಕ್ಕೊಂಡೇ ಬನ್ನಿ, ಇಲ್ಲಾಂತಂದರೆ ಪೊಲೀಸ್ರು ಹಿಡಿತಾರೆ. ಇವಾಗಲೇ ಹೇಳ್ತಾಯಿದ್ದೀನಿ, ನಿಜವಾಗ್ಲೂ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಬೊಮ್ಸಂದ್ರದಲ್ಲೂ ಅಂತೂ. ನಾನಿವಾಗ ಮೆಟ್ಲತ್ಕೊಬಂದ್ಬಿಟ್ಟು ಸುಸ್ತಾಗ್ಬಿಟ್ಟೈತೆ. ಕ್ಲಾಸ್ ರೂಮಿಗೆ ಬಂದಿದ್ದೀನಿ, ಇವಾಗ ಮೇಲ್ಗಡೆ ಹೋಗಬೇಕು. ಯಾರೂ ಇಲ್ಲ ಕ್ಲಾಸ್ ರೂಮಲ್ಲಿ, ಖಾಲಿ. ಮೇಲೆ ಹೋಗೋಣ. ಮೇಲೆ ನಡೀತಾ ಇರೋದು ಫಂಕ್ಷನ್, ಅದಕ್ಕೆ ಬನ್ನಿ. ಇಲ್ಲಿ ಫಂಕ್ಷನ್ ನಡೀತಾ ಇದೆ, ಇನಾಗ್ರೇಷನ್ ಫಂಕ್ಷನ್. ಬಟ್ ಮೋನಿಕಾ, ನಿಂಗೆ ಏನು ಸಿಕ್ತು? 20 ರೂಪೀಸ್ ನೋಡು. ಅದು ಜೂನಿಯರ್ಸಿಂದ ಎತ್ಕೊಂಡ್ಬಂದವಳೆ. ಅವರು ನೋಡ್ಬಿಟ್ಟು ಏನು ಮಾಡ್ತೀನಿ ಗೊತ್ತಾ, ಅಲ್ಲಿ ಚೇರ್ ಅಡಿಕೆ ಬಿದ್ದೈತೆ ಅಂದರೆ ಅದನ್ನ ಇಟ್ಕೊಂಡವಳೆ ಅಲ್ಲಿ. ಅಯ್ಯೋ, ಕಮೆಂಟ್ಸ್ ಇಟ್ ಹಿಯರ್ ಅಂತ. ಏನಾಯ್ತೆ ನೋಡಿ ಗೈಸ್, ಇದೇ ನಮ್ಮ ಕ್ಲಾಸ್ ರೂಮ್. ಅಚ್ಚೊಚ್ಚೊಚ್ಚೊಚ್ಚೊ ವಟ ಅಂದ್ಬಿಟ್ರು ಒಂದೇ ನಿಮಿಷಕ್ಕೆ. ಇದು ನಮ್ಮ ಫಂಕ್ಷನ್ ಅಲ್ಲ ಅಂತ ಹೇಳಕ್ಕೆ. ನಮ್ಮ ಫಂಕ್ಷನ್ ಇದು ಅಲ್ಲ, ಇದು ನಾವು ಸುಮ್ಮನೆ ಬರೋದು ಕುತ್ಕೊಳ್ಳೋದು. ಇರೋದು ಫಂಕ್ಷನ್ ಜೂನಿಯರ್ಸ್ಗೆ ನಾವು ಮಾಡ್ತಿರೋದು. ನಾನು ರಿಜಿಸ್ಟ್ರೇಷನ್ ಅಲ್ಲಿ ಕೂತ್ಕೊಂಡಿದ್ದೀನಿ. ಅವಳು ಪ್ಯಾಂಟ್ಸ್ ಕೊಡಕ್ಕೆ ಹೋಗಿದ್ಲು, ನೀನು ಅಲ್ಲಲ್ಲಿ ಅವಳ ಬ್ಯಾಗು ಆ ಕಲರ್ ಐತೆ, ಅವಳ ಕಣ್ಣೇ ಕಾಣಿಸಿಲ್ಲ. ಚೇರು ಅದೇ ಕಲರ್ ಐತೆ, ಅದಕ್ಕೆ ಕಾಣಿಸಿಲ್ಲ. ತಾನೇ ಮನೆ ಏನು ಕೊಡೋದು? ನಿಂದೇನೇ ಕೆಲಸ ಇಲ್ಲಿ? ನಾನು ಏನು ಸುಮ್ಮನೆ ಅದೇ ಯಾವುದೋ ಡಿಸಿಪ್ಲಿನ್ ಎಲ್ಲ ಹಾಕೊಡೆ, ನಾನು ಏನು ಮಾಡಿಲ್ಲ. ನಂದು ಯಾವುದೇ ಮನೆ ಇನ್ನೊಂದು ಕಮಿಟಿ, ಫುಡ್ ಕಮಿಟಿ, ಅದ್ರಲ್ಲಿ ಏನು ಮಾಡ್ತೀವೋ ಗೊತ್ತಿಲ್ಲ. ಫುಡ್ ಕಮಿಟಿಗೆ ಅವರೇ ಸರ್ವ್ ಮಾಡ್ತವ್ರಲ್ಲ, ತರ್ಸೋರಲ್ಲ ಫುಡ್. ಸುಮ್ಮನೆ ಇವರೆಲ್ಲ ಹಾಕ್ತಾರೆ ಅಷ್ಟೇ, ಏನು ಮಾಡಲ್ಲ. ಲೈಟು ನಾನೇ ಪ್ರಾಂಪ್ಟ್ ಆಗಿ ಮಾಡಿರೋದು. ಏನು ರಿಜಿಸ್ಟ್ರೇಷನ್ ಅಲ್ಲಿರೋ ಹುಡುಗರ ಹತ್ರ ಅಲ್ಲಿರೋ ಹುಡುಗರನ್ನ ಕರ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಕೂಡಿಸಿ ಸೆಮಿನಾರ್ ಒಳಗೆ ಕಳಿಸಿದ್ದು. ನಾನು ಕರೆಕ್ಟಾಗಿ ಮಾಡಿರೋದಂದ್ರೆ ನಾನು. ಥ್ಯಾಂಕ್ ಯು ಅಲ್ಲೋಡು ಚಂದನೇ ಸರಿ, ಇದಕ್ಕೆಲ್ಲ ಅವ್ಳದು ವಾಯ್ಸ್ ಇಲ್ವಲ್ಲ, ಅದಕ್ಕೆ ಅನ್ಸುತ್ತೆ. ನಮ್ಮ ಥರ ವಾಯ್ಸ್ ಮಾಡೋರು ಯಾರೂ ಇಲ್ಲ ಬಿಡು. ನಿಜ, ಮೇಲೆ ಫಂಕ್ಷನ್ ನಡೀತಿದ್ರು ನಾವು ಇಲ್ಲಿ ಬಂದಿದ್ದೀವಿ ಅಂತ ಅಂದರೆ ನಮ್ಗೆ ಬೋರ್ ಆಗ್ತಿದೆ ಅಂತ ಅರ್ಥ. ಅಷ್ಟಕ್ಕೆ ಕೆಡ್ದಾಗ ನಡೀತೈತೆ ಫಂಕ್ಷನ್ನು ಅಂತ ಅಂದ್ಬಿಟ್ಟು ಅರ್ಥ. ಲಾಸ್ಟಲ್ಲಿ ಕುತ್ಕೊಂಡು ಬೋರ್ ಆಗಿಬಿಟ್ಟಿದೆ. ನನಗೆ ಏನು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಎಲ್ಲಿಗೆ? ಕೆಳಗಡೆ ನಂದು ಬೇಕು. ನಾನು ಈ ಥರ ಇದ್ದೀನಿ, ಆದರೆ ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಫೋಟೋ ಹಾಕೋಣ ಬನ್ನಿ ಗೈಸ್. ಆ ಸರ್ಗೆ ಇವರೆಲ್ಲ ಬಾಡಿ ಗಾರ್ಡು ಈಗರ ಥರ ಇಂದು ನೋಡಿ ಗೈಸ್. ಇವರು ಏನು ಮಾಡ್ತವ್ರೆ ಅಂತ ಅಂದರೆ ಲಿಂಕ್ಡ್ಇನ್ ಪ್ರೊಫೈಲ್ಗೆ ಫೋಟೋ ಹಾಕೋಕ್ಕೋಸ್ಕರ ಈ ಥರ ಬಾಧೆ ಬೀಳ್ತವ್ರೆ.
ಇದು ನಮ್ಮ ಕಾಲೇಜ್ ಎಂಟ್ರೆನ್ಸ್. ನಾನು ಹೆಂಗೆ ವಿಡಿಯೋ ಮಾಡಲಿ ಅಡ್ಡ ಬಂದು ನಿಂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾವಳೆ. ಸ್ಮೈಲ್ ಮಾಡೆ, ಸ್ಮೈಲ್ ಮಾಡೆ. ಶುಭಾರಂಭ ಅಂತ ಹಾಕ್ಕೊಂಡು 2025 ತಕ್ಕೊಂತ ಇರೋದು. ನಿನ್ನೆ ಮಾಡಕ್ ಇವು ಬಂದು ಇದು ಮಾಡೋರೆ. ಯಾವುದು ಮಾಡಬೇಡಿ ಅಂತ ರೇಖಾ ಮ್ಯಾಮ್ ಬಂದ್ಬಿಟ್ಟು ಇವು ಚಿಕ್ಕದಾಗ್ಬಿಟ್ಟಿತ್ತು. ಅದೇನು ಒಳಗಾಗಿದೆ ಅದು ಅಳಿಸಿ ಕಿತ್ತಾಕಿ ಮತ್ತೆ ಹೊಸದು ಮಾಡಿದ್ರಾ? ಗ್ರೇಟ್. ಇಲ್ಲಿ ನೋಡಿ ಯಾರೋ ಅವ್ರದ್ದು ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಇನ್ಸ್ಟಾಗ್ರಾಮ್ ID ಬರ್ದಿದ್ದಾರೆ. ಇಲ್ಲಿ ನೋಡಿ, ನೋಡ್ದಾ? ಆಮೇಲೆ ಇನ್ನೇನು ಬರ್ದಿಲ್ಲ, ಇದೊಂದೇ ಬರ್ದಿಕ್ಬಿಟ್ಟು ಹೋಗ್ಬಿಡೋರೆ. ಏನೋ ಇವ್ರನ್ನ ಫಾಲೋ ಮಾಡೋಕ್ಕೆ ಇಷ್ಟ ಇದ್ರೆ ಫಾಲೋ ಮಾಡಿ ಗೈಸ್. ಪಾಪ ನೋಡಿ, ಇದೇ ನಮ್ಮ ಕಾಲೇಜ್ ಪಾರ್ಕಿಂಗ್. ಅಯ್ಯೋ ಹಿಂಗೆ ತೋರಿಸ್ತೇವೆ. ಇದೇ ನಮ್ಮ ಕಾಲೇಜ್ ಪಾರ್ಕಿಂಗ್. ಅಷ್ಟೊಂದು ದೊಡ್ಡದಾಗಿ ಏನಿಲ್ಲ. ನನ್ನ ಗಾಡಿ ಅಲ್ಲಿ ನಿಂತೈತೆ. ಕೂದಲು ಬಿಡಬಾರ್ದೆ ಪ್ರೊಫೈಲ್ ಫೋಟೋಗೆ. ಮತ್ತೆ ಪ್ಲೇಸ್ಮೆಂಟ್ ಸರ್. ಹ್ಞೂ ನೋಡಿ ಗೈಸ್, ಮೋನಿಕಾ ಮುಸ್ತಫಾ ಇವತ್ತು ಎಲ್ಲರಿಗೂ ಫೋಟೋ ತೆಗಿತಾವಳೆ. ನಮ್ಮ ಗ್ಯಾಂಗಲ್ಲಿ ಚೆನ್ನಾಗಿರೋ ಕ್ಯಾಮ್ರಾ ಅಂದರೆ ಇವಳ್ದೇನೆ. ತಗೊಳೋಣ ಬಿಡ್ರಿ, ಎಲ್ಲರೂ ಕಾಸಾಕ್ರೀನ ಅಂತ ಬಂತೀನಿ. ಅವಾಗ ಎಲ್ಲರೂ ಫೋಟೋ ತೆಗ್ದು ನಾನೇ ಕಳಿಸ್ತೀನಿ. ನಂದು ಕ್ಯಾಮ್ರಾ ಚೆನ್ನಾಗಿದೆ, ಬಟ್ ಅಷ್ಟೊಂದು ಫೋಟೋ ತೆಕ್ಕೊಂತೀನಿ ನಾನು. ಒಳಗಡೆ ಹೋದರೆ ಅವ್ರ ಮಾತು ಸೌಂಡು, ಆಚೆಗಡೆ ಬಂದರೆ ಇದು ಸೌಂಡು. ಅಪ್ಪ ಎಲ್ಲಿ ನಾನು ವೀಡಿಯೋ ಮಾಡಲಿ? ಹಾಂ ಏನಂದೆ? ಇದು ಸ್ಪೇರ್ಡ್ ಏನೋ ಅಂದಲ್ಲ, ಇನ್ಸ್ಪೈರ್ಡ್. ಸೇಮ್ ಟು ಸೇಮ್ ಮುಸ್ತಫಾ ಥರನೇ ಪೋಸ್ ಕೊಡ್ತಾಳೆ. ಹ್ಞೂ ಹೋಗೋಣ. ಅದು ಮಧ್ಯಾಹ್ನ ಮಾಡೋದು ಬಿಡ್ರೆ ಟೆನ್ಷನ್ ಯಾಕೆ? ಇನ್ನು ಗೆಸ್ಟ್ಗೆ ಡ್ರೈ ಫ್ರೂಟ್ಸೇ ಕೊಟ್ಟಿಲ್ಲ. ಇನ್ನು ಗೆಸ್ಟ್ಗೆ 20 ರೂಪಾಯಿ ಸಿಕ್ಕಿದೆ, ಅದ್ರಲ್ಲಿ ಮಾಡೋಣ. ಓ ಪಕ್ಕ ಇವಾಗ 20 ರೂಪಾಯಿ. ತಲೆ ಮೇಲೆ ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಕಾಲೇಜ್ ಹತ್ರ ಒಂದು ಪೆಟ್ಟಿ ಅಂಗಡಿ ಇದೆ, ಕಾಸಿದ್ರೆ ಅಲ್ಲೋಗಿ ಖರ್ಚು ಮಾಡಿಬಿಡ್ತೀವಿ ಅಂತ. ಇವಾಗ ಮೋನಿಕಾಗೆ ಸಿಕ್ಕಿರೋ 20 ರೂಪಾಯಲ್ಲಿ ಹೋಗಿ ಇವಾಗ ಏನಾದರೂ ತಿನ್ನಬೇಕು. ಎಲ್ಲ ನಾವು 4 ಜನ 20 ರೂಪೀಸಲ್ಲಿ ನಾವು 4 ಜನಕ್ಕೆ 4 ಏನು ಸಿಗುತ್ತೋ ಅದು ನೋಡ್ಕೊಂಡು ತಿನ್ನೋದೇ. ಇವಾಗ ಕ್ಲೋಸ್ ಆಗಿದ್ರೆ ಗೋವಿಂದ. ಓಪನ್ ಐತಾ? ಓಪನ್ ಐತೆ. ಬನ್ನಿಗೆ ಹೋಗೋಣ. 5 ರೂಪಾಯಿ ಐತೆ. ನಿಮಗೆ ನೆಕ್ಸ್ಟ್ ಟೈಮ್ ಕೊಡಿಸ್ತೀವಿ. ಸೈಡ್ ಬನ್ನಿರಿ. ಸೈಡ್ ಹ್ಞೂ ಬಾ. ನನಗೆ ಇಲ್ಲ ಅಲ್ಲಿ. ನೋಡಿ ಗೈಸ್, ಇವರೆಲ್ಲ ಇವ್ರ ಫ್ರೆಂಡ್ಸು. ಕಾಂಪ್ರಮೈಸ್ ನನಗೆ. ಏನು ತೊಗೊಂಡೆ ನೋಡಿ? ಅವಳು 5 ರೂಪಾಯಿಗೆ ಬಾದುಷಾ, ಇವಳು ಒಂದು 5 ರೂಪಾಯಿಗೆ ಬಾದುಷಾ, ಇನ್ನು 10 ರೂಪಾಯಿ. ಇನ್ನು 5 ರೂಪಾಯಿ ಕೊಡ್ಬೇಕಿತ್ತು, 10 ರೂಪಾಯಿ ಕೊಟ್ಬಿಟ್ಟವ್ರು ಅವರು. ಗ್ರೇಟ್. ನೋಡಿ ಗೈಸ್, ನಮಗೆ 5 ರೂಪಾಯಿ ಕೊಡೋ ಬದಲು 10 ರೂಪಾಯಿ ಕೊಟ್ಬಿಟ್ಟವ್ರೆ ಆಂಟಿ. ಅದಕ್ಕೆ ಹೇಳೋದು ನಮ್ಮ ಹತ್ರ ವಾದ ಮಾಡೋಕ್ಕೆ ಬರಬಾರ್ದು ಅಂತ ಅಂದ್ಬಿಡು. ಅದಕ್ಕೆ ಮೋಸ ಆಗಿರೋದು. ನಮ್ಮ ಕಾಲೇಜ್ಗೆ ಹಿಂಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಮಿರರ್ ಇರುತ್ತೆ. ನಾವು ಹೆಂಗೆ ಬಂದಿದ್ರು ಇಲ್ಲಿ ರೆಡಿ ಆಗಿಬಿಟ್ಟು ಹೋಗೋದು ವಾಪಸ್. ಇವಾಗ ಮತ್ತೆ ಮೆಟ್ಲತ್ಕೊಂಡು ಹೋಗ್ಬೇಕು ಮೇಲೆ. ಬಾಳೆನ್ ತಿಂತವಳೆ. ಲೈಟ್ ಫೋಕಸ್ಸಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಕಾಲೇಜಲ್ಲಿ ಇವತ್ತು ಫುಡ್ ಕೂಡ ಕೊಡ್ತಾರೆ. ಅದಕ್ಕೋಸ್ಕರ ಇದು VIP ಜಾಗ ಬಿಟ್ಟವ್ರೆ. ದಿಸ್ ಈಸ್ ಪ್ಲೇಟ್ಸ್. ಇದು ಪ್ಲೇಟು, ಇದು ಡ್ರೈ ಜಾಮೂನ್, ಇದು ಜಾಕ್ ಫ್ರೂಟ್ ಕಬಾಬ್ ಅಂತೆ ನೋಡಿ. ಸಲಾಡ್ ಸಮಥಿಂಗ್, ಏನೋ ಸಲಾಡ್. ಕೋಸಂಬರಿ ಇದು. ಪನ್ನೀರ್ ಇನ್ನು ಹಾಕಿಲ್ಲ ಇದ್ರೊಳಗಡೆ, ಏನೂ ಇಲ್ಲ, ಬರೀ ಎಡ್ ಹಾಕೋರೆ. ಇದು ಸಾಫ್ಟಿಕ್ ಪುಲ್ಕ ಅಂತ ಏನೋ ಗೊತ್ತಿಲ್ಲ. ಮಿಕ್ಸ್ ವೆಜಿಟೇಬಲ್, ಆಮೇಲೆ ಇದು ವೆಜಿಟೇಬಲ್ ಪಲಾವ್ ಮತ್ತು ರೈತ. ಅದಾದಮೇಲೆ ಇದು ಏನು ತಂದಿಕ್ಕಿಲ್ಲ ಇನ್ನು, ಖಾಲಿ. ಇಲ್ಲಿ ವಾಟರ್ ಬಾಟಲ್. ಆ ವಾಟರ್ ಬಾಟ್ಲಲ್ಲಿ ಯಾವ ಥರ ಐತೆ ನೋಡೋಕ್ಕೆ. ಇದು ಐಸ್ ಕ್ರೀಮ್ ಅಂತೀನಿ. ವಾಟರ್
ಇದು ವಾಟರ್ ಬಾಟಲ್, ಇದು ಕರ್ಡ್ ರೈಸ್ ಆ್ಯಂಡ್ ಪಿಕಲ್. ಓ ನನ್ನ ಫೇವ್ರೇಟೇ. ಕರ್ಡ್ ರೈಸ್ ಪ್ಲಸ್ ಪಿಕಲ್, ರಸಮು, ವೈಟ್ ರೈಸ್, ಫೈನಲಿ ಐಸ್ ಕ್ರೀಮ್. ಐಸ್ ಕ್ರೀಮ್ ಕೌಂಟರ್. ಗೈಸ್ ನಾನು ಇವಾಗ ನನ್ನ ಮೊಬೈಲ್ನ ಇವಳಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಇವಳಲ್ಲಿ ದಿಸ್ ಈಸ್ ಮೈನ್ ಕಿತಾಪತಿ. ನೋಡಿ ಗೈಸ್ ಇವಾಗ ಕಡೆನೂ ಈ ಕಡೆ ಸೇಮ್. ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದು ಸೇಮ್ ವೆಜಿಟೇಬಲ್ ಪಲಾವ್ ಪ್ಲಸ್ ಜಾಸ್ತಿ ರಾಯ್ತಾ, ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಕಡೆ ಮಿಕ್ಸ್ ವೆಜಿಟೇಬಲ್ ಕಡಾಯಿ, ಸಾಫ್ಟ್. ನಿಮ್ಗೇನಾದರೂ ಫ್ರೀಯಾಗಿ ಊಟ ಬೇಕಂದರೆ ನಮ್ಮ ಕಾಲೇಜಿಗೆ ಬನ್ನಿ, ಫಂಕ್ಷನ್ಗಳಿದ್ದಾಗ ಚೆನ್ನಾಗಿ ಊಟ ಆಗ್ತಾರೆ. ಗೈಸ್ ಇವಾಗ ಏನು ನಡೀತಾ ಇದೆ ಗೊತ್ತಾ? ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ನೋಡಿ. ಫುಲ್ ನಾವು ಒಂದು ಸಾಧನೆ ಮಾಡ್ಕೊಬಂದ್ಬಿಟ್ವಿ ನೋಡಿ. ನನ್ನ ಹೆಸರು ಇದು ಮೋನಿಕದು, ಇದು ಭೂಮಿಕದು, ಇದು ಚಂದನದು. ಇನ್ನು ಮೂರೈತೆ ಇಸ್ಕೊಂಬಂದ್ಬಿಡ್ತೀವಿ ರೀ. ಇದು ಮತ್ತು ವಾಲಿಬಾಲ್ ಸೆಕೆಂಡ್ ಪ್ರೈಸ್ ನೋಡಿ, ಟ್ರೋಫಿ. ನಮ್ಮ ಗ್ಯಾಂಗ್ ಫುಲ್ ಪ್ರೈಸ್ ಅಲ್ಲಿ ನೋಡಿ. ಮೋನಿಕಾ ನೋಡಿ ಗೈಸ್, ಇದು ಮೋನಿಕದು, ಇದು ಸೆಕೆಂಡ್, ನಮ್ದೆಲ್ಲ ಸೆಕೆಂಡು. ಇದು ಒಂದು ಟ್ರೋಫಿ ಎಕ್ಸ್ಟ್ರಾ ನೋಡಿ. ಅದೇ ವಿನ್ನರ್ ಕೊಟ್ಬಿಟ್ಟವ್ರೆ ಗೈಸ್. ಇದೆಲ್ಲ ನಾವು ಮಾಡಿರೋ ಸಾಧನೆಗಳು ಗ್ರೂಪ್ ಗೇಮ್ಸಲ್ಲಿ. ಇದು ಬಂದ್ಬಿಟ್ಟು ಕ್ರಿಕೆಟ್ದು ಫಸ್ಟ್ ಪ್ರೈಸ್, ಇದು ಬಂದ್ಬಿಟ್ಟು ವಾಲಿಬಾಲ್. ಇದು ಎಲ್ಲ ಇಲ್ಲಿ ಮೋನಿಕದು ಇದೆಲ್ಲ. ಇದು ಅದು ಕಬಡ್ಡಿ ಫಸ್ಟ್ ಪ್ರೈಸು, ಅದು ಥ್ರೋಬಾಲ್ ಸೆಕೆಂಡು, ರನ್ನಿಂಗ್ ಅಪ್ಪು. ಇದು ಎರಡು ನಮಗೆ ಫಸ್ಟ್ ಪ್ರೈಸ್ ಬಂದಿರೋದು, ಒಂದು ಕ್ರಿಕೆಟಲ್ಲಿ ಒಂದು ಕಬಡ್ಡಿಯಲ್ಲಿ. ಆಮೇಲೆ ಇದೆಲ್ಲ ನಂದು 4 ಮೆಡಲ್ ಇರೋದು. ನಂದು 1 ಮೆಡಲ್ ಮಿಸ್ ಆಗಿಬಿಟ್ಟೈತೆ. 3 ಮೆಡಲು, 4 ಸರ್ಟಿಫಿಕೇಟ್ ಐತೆ ನನ್ನ ಹತ್ರ. ಇನ್ನೊಂದು ಮೆಡಲ್ ನಂದು ಮಿಸ್ ಆಗಿಬಿಟ್ಟೈತೆ. ಇವಳು ಏನು ಚೆಸ್ಸು, ಸಾರಿ ಅದು ಕೇರಮ್ಮು, ಇದು ಫ್ಲೇವರ್ ಫ್ಯೂಷನ್ನು. ಇವಳ್ದು ಇದು ಫ್ಲೇವರ್ ಫ್ಯೂಷನ್. ನಾನು ಫ್ಲೇವರ್ ಫ್ಯೂಷನ್ ದಿನ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅವಳು ನಾನು, ಅದಕ್ಕೆ ನಮಗೆ ಬಂದಿಲ್ಲ ನೋಡಿ. ಇದೆಲ್ಲ ನಾವು ಮಾಡಿರೋ ಸಾಧನೆಗಳು. ಆದರೆ ಇದನ್ನೆಲ್ಲ ನಮಗೇನು ಕೊಡೋಲ್ಲ, ಇವರೇ ಇಟ್ಕೊತಾರೆ ಅಷ್ಟೇ. ಅವರು ಚಿಕ್ಕದೆಲ್ಲ ಅವ್ರಿಗೆ ಕೊಟ್ಬಿಡ್ತಾರೆ, ದೊಡ್ಡದೆಲ್ಲ ಇವರೇ ಇಟ್ಕೊಬೇಕು. ಇವಾಗ ಫೋಟೋ ತೆಕ್ಕೊಳೋಣ ಬನ್ನಿ ಗೈಸ್, ಇದೆಲ್ಲನೂ ಸೇರಿಸಿ. ನಾನು ಹೇಳಿದ್ನಲ್ಲ ಕೊಟ್ಟಾದ್ಮೇಲೆ ಮತ್ತೆ ವಾಪಸ್ ಇಸ್ಕೊತಾರೆ ಅಂತ. ಇವಾಗ ಎತ್ಕೊಂಡು ಹೋಗ್ಬಿಟ್ಟು ಎತ್ತಿಕ್ಬೇಕು ವಾಪಸ್ ಸ್ಟಾಫ್ ರೂಮಲ್ಲಿ. ಇವಳ್ದಾಗಿಲ್ಲ, ಇವಳ್ದು ಬಾರೆ ಎತ್ತು. ಇವಾಗ ನೋಡಿ, ವಿ ಆರ್ ಮಿಸ್ಸಿಂಗ್ ಅವರ್ ಶೀಲ್ಡ್ಸ್. ಎತ್ಕೊಂಡು ಹೋಗಿ ಬಿಡೋಣ ಸ್ಟಾಫ್ ರೂಮ್ಗೆ. ಹಂಗೆ ನನ್ನ ಮೆಡಲ್ ಇದೆಯಾ ಹುಡ್ಕೋ ನೋಡಿ. ಎಸ್ ನಾನು ಇಕ್ತಾ ಇದ್ದೀನಿ, ಇಲ್ಲಿ ಇಕ್ಕೋಣ ಡಿಫ್ರೆಂಟಾಗಿರಿ. ಇರಿ ನನ್ನ ಮೆಡಲ್ ಇದೆಯಾ ಹುಡುಕ್ತೀನಿ. ನನ್ನ ಗೋಲ್ಡ್ ಮೆಡಲೇ ಮಿಸ್ ಆಗಿಬಿಡೈತಲ್ಲ ನೋಡಿ. ನಾವು ಎಷ್ಟು ಧೈರ್ಯವಾಗಿ ಸ್ಟಾಫ್ ರೂಮ್ಗೆಲ್ಲ ಬರ್ತೀವಿ. ಇಲ್ಲ ಅಲ್ಲಿ ಹುಡುಗರ್ದೈತೆ. ವಿನಯ್, ರವಿತೇಜ, ಲಕ್ಷ್ಮಿ ಅಂತಲೇ ಐತೆ ಬರೀ. ಶಶಿಕಲಾ ಲಕ್ಷ್ಮಿ. ನಂದೇ ಇಲ್ಲ. ಬನ್ನಿ ನೋಡೋಣ, ಯಾವುದೋ ಒಂದು ಮಿಸ್ ಆಗೈತೆ. ಹೋಗ್ಲಿ ಪರವಾಗಿಲ್ಲ, ಹೋಗ್ಲಿ ಎಲ್ಲ ನಾನು ಹೇಳಲ್ಲ. ಯಾಕಂದರೆ ಕಷ್ಟಪಟ್ಟು ನಾನು ಆಡಿದ್ದೀನಿ. ಅದು ಕಬಡ್ಡಿದೇ ಹೋಗೈತೆ. ಕಬಡ್ಡಿ ಎಷ್ಟು ಕಷ್ಟಪಟ್ಟು ಆಡಿದ್ದೀನಿ ನಾನು. ಇದು ಚೆನ್ನಾಗಿದೆ ನೋಡಿ. ತಾಳೆ ಎತ್ತಿಗೆ ಬಿಟ್ಟು ಬರ್ತೀನಿ ರೀ. ಎತ್ತಿಗೆ ಬಿಡೋಣ ನನ್ನ ಬ್ಯಾಗಲ್ಲಿ. ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ವೆರೈಟಿ ಊಟ ಅಂತ ಅಂದ್ಬಿಟ್ಟು, ಅದನ್ನು ನಾವು ಇವಾಗ ಹಾಕ್ಸ್ಕೊಂಡು ತಿಂತಾಯಿದ್ದೀವಿ. ಇಲ್ಲಿ ಇವಳು ಹಾಕ್ಸ್ಕೊಬಂಬಿಟ್ಟವಳೆ, ಇವಾಗ ತಿನ್ನೋಣ, ಮಜಾ ಮಾಡೋಣ, ಮನೆಗೆ ಹೋಗೋಣ. ನಮ್ಮ ಕಾಲೇಜಲ್ಲಿ ಅಪರೂಪಕ್ಕೆ ಈ ಥರ ಎಲ್ಲ ಊಟ ಬಡಿಸೋದು. ಸೊ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಎಲ್ಲರೂ ಕುತ್ಕೊಂಡು ತಿಂತಾಯಿದ್ದೀವಿ ಆಲ್ರೆಡಿ. ಗೈಸ್ ನಮ್ಗೆ ಇವಾಗ ಐಸ್ ಕ್ರೀಮ್ ಸಿಕ್ಕೈತೆ. ಇವಾಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಇವಳು ಇನ್ನೂ ತಿಂತಾನೆ ಅವಳೆ. ಹೋಗೋಣ ತಿನ್ನೋಣ. ಏನು ಇಷ್ಟ ಆಯಿತು ನೀನು ತಿಂದಿದ್ರಲ್ಲಿ? ಸೌಂಡ್ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ಪನ್ನೀರ್. ಒಳ್ಳೆ ಇಂಟರ್ವ್ಯೂ ತಗೊಂಡಂಗೆ ಕರೆಕ್ಟ್. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಪನ್ನೀರ್ ಸಕ್ಕತ್ತಾಗಿ. ಮೇನ್ ಕೋರ್ಸ್ ಊಟ ಸಕ್ಕತ್ತಾಗಿತ್ತು. ಓವರಾಲ್ ಎಲ್ಲ ಸಕ್ಕತ್ತಾಗಿ. ಇವಳು ಟಾಪರ್ ಅಂತೆ. ಮೇನ್ ಕೋರ್ಸ್ ಅಂದರೆ ಏನಂತ ಗೊತ್ತಿಲ್ಲ. ಓವರಾಲ್ ಎಲ್ಲ ಸಕ್ಕತ್ತಾಗಿತ್ತು. ರಸಮ್ ಇವಳು ಒಂದು ಇಷ್ಟಿಷ್ಟೇನೋ ತಿಳ್ಕೊಂಡು ಬಂದ್ಬಿಟ್ಟು ಬ್ಲಾಗ್ಲಿಂದ ಗೊತ್ತಿಲ್ಲ. ಇಲ್ಲ ಅಲ್ಲಿ ಮೆನ್ಯೂದಲ್ಲಿ ಬರ್ದಿರ್ತಾರಲ್ಲ. ಸಕ್ಕತ್ತಾಗಿತ್ತು. ಪಲಾವು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಡ್ರೈ ಜಾಮೂನ್ ಮಾಡಿಸಿದ್ರು, ಅದು ಚೆನ್ನಾಗಿತ್ತು.
ನೀನು ಹೇಳಿ. ನನಗೆ ಕಬಾಬ್ ತುಂಬ ಇಷ್ಟ. ಕಬಾಬ್ ಯಾವ ಕಬಾಬ್? ಜಾಕ್ ಫ್ರೂಟ್ ಕಬಾಬ್. ಜಾಕ್ ಫ್ರೂಟ್ ಕಬಾಬ್ ತುಂಬ ಇಷ್ಟ ಆಯಿತು. ಮತ್ತು ಪಲಾವ್ನ 2 ಸರಿ ಹಾಕ್ಸ್ಕೊಂಡು ತಿಂದೆ. ಅನ್ನ ಸಾರು ತಿಂದಿಲ್ಲ? ಅನ್ನ ರಸಮ್ ತಿಂದಿಲ್ಲ. ಅನ್ನ ಸಾಂಬಾರಲ್ಲಿ ಅನ್ನ ರಸಮ್ ನಾನು ಹಾಕ್ಕೊಂಡು ಇವಳು ಅವಾಗಲೇ ಏನಂದ್ಲು ಗೊತ್ತಾ ಗೈಸ್? ರಸಮ್ ಅನ್ನ ರಸ ಅಂತ ಹೇಳಿ ರಸ ನಾನು ರಸಾಯನ ಅಂತ ಯೋಚನೆ ಮಾಡ್ತೀನಿ. ಕಿವಿ ಕೇಳ್ಸಲ್ಲ ಗೈಸ್. ಒಂದು ಕಿವಿ ಹೋಗ್ಬಿಟ್ಟೈತೆ. ಇವಳು ರಸಣ್ಣ ಅನ್ಲ, ರಸಾಯನ ಯಾವಾಗ ಕೊಟ್ಟರು ನಮಗೆ ತಿನ್ನಕ್ಕೆ. ಆದರೂ ಊಟ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು ಗೈಸ್. ಫಸ್ಟ್ ಟೈಮ್ ಅಂದರೆ IBS ಬಂದು ಫ್ರೆಶರ್ಸ್ ಡೇ ಮಾಡ್ತಾರೆ, ಚೆನ್ನಾಗಿ ತಿನ್ಕೊಂಡು ಹೋಗಿ ಅಷ್ಟೇ. ಸೇರೋದು ಮಾತ್ರ ಸೇರ್ಬಿಡಿ. ನಾವು ಸೇರಿಬಿಟ್ಟು ಒಂದು ಪಾಟ್ ಬೀಳ್ತಾ ಇದ್ದೀವಿ. ಅಪ್ಪ ಯಾಕಂತ ಸೇರೋದು ಅನ್ನಿಸ್ತೈತೆ. ನೋಡಿ ನಮ್ಮ ಕ್ಯಾಂಟೀನ್ ತೋರಿಸೆ. ನಮ್ಮ ಕ್ಯಾಂಟೀನ್ ನೋಡಿ ನಮ್ಮ ಕ್ಯಾಂಟೀನ್ ಹಿಂಗೈತೆ. ಅದು ಊಟ ಯಾರಿಗಂದ್ರೆ MB ಅವ್ರಿಗೆ, ಬರೀ ನಮಗಲ್ಲ. ಹಿಂಗೆ ಇದೆ ನಮ್ಮ ಕಾಲೇಜು. ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅವ್ರು. ಅದು ಎಷ್ಟು ಫ್ಲೋರ್ ಮಾಡ್ತಾರೋ ಗೊತ್ತಿಲ್ಲ. ನನಗೇನು ಇಷ್ಟ ಆಯ್ತು ಗೊತ್ತಾ? ಕೋಸಂಬರಿ ಇತ್ತಾ? ನಾನು ಹಾಕ್ಸ್ಕೊಂಡೆ. ಅದೇ ಮ್ಯಾಂಗೋ ಕೋಸಂಬರಿ ಅಲ್ಲೇ ಕೋಸಂಬರಿ ಅಂತ ಹಾಕಿ ಮೆನ್ಷನ್ ಮಾಡಿದ್ರು ಅವರು. ಕೋಸಂಬರಿ ನಂಗೆ ಅದೇ ಇಷ್ಟ ಇದೆ. ಅದ್ರಲ್ಲಿ ಮ್ಯಾಂಗೋಸ್ ಪೀಸ್ ಎಲ್ಲ ಇತ್ತು. ಎಲ್ಲ ಥರ ವೆಜಿಟೇಬಲ್ಸ್ನ ಚಿಕ್ಕದಾಗಿ ಕಟ್ ಮಾಡಾಕ್ಬಿಟ್ಟಿದ್ರು. ಚೆನ್ನಾಗಿತ್ತು ಅದು ಮಾತ್ರ. ಮತ್ತು ಕೊಬ್ಬರಿ ಕೂಡ ಹಾಕಿದ್ರು ಅದರೊಳಗಡೆಗೆ. ಮೇನ್ ಕೋರ್ಸಲ್ಲಿ ನಂಗೆ ಯಾವಾಗೂ ಅನ್ನ ರಸಮೇ. ನಾನು ಮೊಸರನ್ನ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಮೊಸರನ್ನ ತಿನ್ನೋ ಅಷ್ಟು ಹೊಟ್ಟೆ ಒಳಗಡೆ ಸ್ಪೇಸ್ ಇಲ್ಲ. ಐಸ್ ಕ್ರೀಮ್ ತಿನ್ನಬೇಕಿತ್ತಲ್ವ, ಅದಕ್ಕೆ. ಇವಾಗ ಮಳೆ ನಿಂತೋಗೈತೆ, ಹೋಗೋಣ. ಗೈಸ್, ಇವಳು ದೊಡ್ಡ ರೈಡರ್ ಅಂತೆ, ಸ್ಕೂಟಿ ರೈಡರು. ಬಟ್ ಪಾರ್ಕಿಂಗ್ ಮಾಡೋವಳೆ, ಎತ್ತಕ್ಕೆ ಅಳ್ತಾವಳೆ ಗೈಸ್. ಎತ್ತಕ್ಕಾಗ್ದಿರ ನಿಂತ್ಕೊಂಬಿಟ್ಟವಳೆ ಇವೆ. ನೋಡಿ ಗೈಸ್, ಆಯಿತು, ಎಲ್ಲ ಎತ್ಕೊಂಡಾಯ್ತು. ಇವೆಂಟು ಮುಗೀತು, ಫಂಕ್ಷನು ಮುಗೀತು, ತಿಂದಿದ್ದು ಮುಗೀತು, ಎಲ್ಲ ಮುಗೀತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ದೀರಾ, ನಾನು ಮಾಡ್ತೀನಿ ಅದನ್ನೆಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.